ಅದರ ನಂತರ ಬಹಳ ವಿಚಿತ್ರ ಅಂತಂದರೆ ಕರನ್ಯಾಸ ಮಾಡಬೇಕು ಅಂತ. ಈ ಯಾಕೆ ಗೊತ್ತಾ, ಬಹಳ ಮಹತ್ವದ ಸಂಗತಿ ಏನು ಅಂದರೆ, ನಮ್ಮ ದೇಹದ ಎಲ್ಲ ಎನರ್ಜಿ ತುಂಬಿತಲ್ಲ, ಈ ಎನರ್ಜಿ ಇದನ್ನು ಅಂದರೆ ಇವತ್ತು ಅದನ್ನು ಹೊರಗೆ ಹೋಗುತ್ತೆ ದೇಹದಿಂದ ಕೈಯ ಮೂಲಕ. ನಿರಂತರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸು ಟಚ್ ಇದು ಮಾಡಿ ಗುಣ ಮಾಡಲಿಕ್ಕೆ ಸಾಧ್ಯ ಆಗೋದು ಇದರಿಂದ. ನಮ್ಮ ದೇಹದ ಎನರ್ಜಿ ಹೊರಗೆ ಹೋಗ್ತಾ ಇದೆ, ಅದರಿಂದ ಯಾರನ್ನು ಏನು ಬೇಕಾದ್ರೆ ನೀವು ಗುಣ ಮಾಡಬಹುದು. ಟಚ್ ಹೀಲ್ ಮಾಡಿ ಒಬ್ಬನ ರೋಗವನ್ನು ಗುಣ ಮಾಡಬಹುದು. ಇದು ಕಥೆ ಅಲ್ಲ, ಇದು ವಾಸ್ತವ. ಇಡೀ ದೇಹದಲ್ಲಿ ತುಂಬಿರತಕ್ಕ ಎನರ್ಜಿ ತುಂಬ ವೇಗವಾಗಿ ಫೋರ್ಸ್ನಿಂದ, ಅಂದರೆ ಒಳಗಿನಿಂದ ಸಣ್ಣ ತೂತು ಮಾಡಿ ಒಳಗಿಂದ ನೀರಿನ ಪ್ರೆಷರ್ ಕೊಟ್ಟರೆ ಹಾಗೆ ಬಹಳ ವೇಗವಾಗಿ ಆ ನೀರು ಫೋರ್ಸ್ ಹೊರಗೆ ಬರುತ್ತೆ. ಆ ಥರ ಇಡೀ ದೇಹದಲ್ಲಿ ಎನರ್ಜಿ ತುಂಬಿದ್ದು ಅದು ಅಂಗೈಯಲ್ಲಿ ಹೊರಗೆ ಬರ್ತಾ ಇರುತ್ತೆ. ಅಂಗೈಯಲ್ಲಿ ಎನರ್ಜಿ ಯಾವಾಗಲೂ ಬರ್ತಾ ಇರ್ತದೆ. ಅಂದರೆ ಎನರ್ಜಿ ಒಳಗೆ ಇರುವಂಥ ಎನರ್ಜಿ ಹೊರಗೆ ಬರ್ತಾನೆ ಇರ್ತದೆ. ಅದಕ್ಕೆ ಒಂದು ಗಮಕ ನಾನು ಯಾವಾಗಲೂ ಹೇಳ್ತೀನಿ. ಒಂದು ಗಮಕ ಏನು ಅಂತಂದರೆ, ಯಾರ ಕೈ ಸುಮಾರು ಇಷ್ಟು ದೂರ ಹಿಡಿದ್ರು ಅದರ ಬಿಸಿ ಇದಕ್ಕೆ, ಇದರ ಬಿಸಿ ಅದಕ್ಕೆ ತಾಗುತ್ತೆ, ಆಗ ಎನರ್ಜಿ ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಕೆಲವರು ಸಿಮ ಇರುತ್ತೆ ನೋಡಿ, ಅಂದರೆ ಒಳಗೆ ಏನು ಇಲ್ಲ ಅಂತ ಅರ್ಥ. ಒಳಗೆ ಎನರ್ಜಿ ಇಲ್ಲದೇ ಇದ್ದರೆ ಕೈಯಿಂದ ಫ್ಲೋ ಆಗೋದಿಲ್ಲ, ಆಗ ಕೈ ತಣ್ಣಗಿರ್ತದೆ, ಕೈ ಬಿಸಿ ಇರೋದಿಲ್ಲ. ಇಲ್ಲದೇ ಇದ್ದರೆ ಯಾರಲ್ಲಿ ಆ ರೇಸು ಪ್ರಾಣಿಕ್ ಫೋರ್ಸ್ ಒಳಗಿನಿಂದ ಹೊರಕ್ಕೆ ಲೀಕ್ ಆಗ್ತಾ ಇರ್ತದೆ, ಕೈ ಸುಡುತ್ತೆ. ಕೈ ಸುಡುವುದಷ್ಟೇ ಅಲ್ಲ, ನೀವು ಒಬ್ಬರಿಗೆ ಟಚ್ ಹೀಲ್ ಮಾಡಿದಾಗ ನೀವು ಇದನ್ನು ಮಾಡಿ ನೋಡಬಹುದು. ಇದು ಪುಸ್ತಕದಲ್ಲೇ ಅಲ್ಲ, ನಾನು ಅನುಭವಿಸಿದ್ದನ್ನು ಮಾತ್ರ ಹೇಳ್ತೇನೆ, ನಿನ್ನೆ ಹೇಳಿದೆ ನಾನು. ನೀವು ಟಚ್ ಹೀಲ್ ಮಾಡಿದಾಗ ಯಾವ ವ್ಯಕ್ತಿಗೆ ನೀವು ಟಚ್ ಹೀಲ್ ಮಾಡ್ತೀರೋ ಅವನಿಗೆ ಒಳಗೆ ಎನರ್ಜಿ ಪಾಸ್ ಆದದ್ದು ಫೀಲ್ ಆಗುತ್ತೆ, ಒಳಗಿನಿಂದ ಕರೆಂಟ್ ಪಾಸ್ ಆದ. ಕೆಲವರಿಗೆ ಏನೂ ಆಗದೇ ಇರಬಹುದು. ಕಾರಣ ಏನು ಅಂದರೆ, ಒಂದೇ ಇವ್ರ ಕೈಯಲ್ಲಿ ಅಷ್ಟು ಕರೆಂಟ್ ಇಲ್ಲ, ಅಥವಾ ರಿಸೆಪ್ಟಿವಿಟಿ ಇಲ್ಲ. ಆ ಟಚ್ ಹೀಲ್ ಮಾಡಿಸಿಕೊಳ್ಳೋನಿಗೆ ಏನೋ ಇವ್ರ ತಲೆ ಕೈ ಇಟ್ಟು ಜಪ ಮಾಡೋದು ಒಳ್ಳೆ ಆಗತ್ತಾ ಅಂತ ತಿಳ್ಕೊಂಡ್ರೆ ಏನೂ ಆಗೋದಿಲ್ಲ, ಬಾಡಿ ರಿಯಾಕ್ಟ್ ಆಗೋದಿಲ್ಲ. ಸೊ ಅವನು ರಿಸೆಪ್ಟಿವ್ ಆಗಿರಬೇಕು, ಇವನು ಸಬ್ಮಿಸಿವ್. ಇವನಲ್ಲಿ ಇವನು ಟಚ್ ಹೀಲ್ ಮಾಡಿ ಗುಣ ಮಾಡಿ ಬಿಡ್ತೇನೆ ಅಂತ ತಿಳ್ಕೊಂಡ್ರೆ ಆಗೋದಿಲ್ಲ, ಹೋಯ್ತೆ ಅದು ಕಥೆ. ಇವನಲ್ಲಿ ಅಹಂಕಾರ ಇರಬಾರದು, ಅವನಲ್ಲಿ ನಿರಾಕರಣೆ ಇರಬಾರದು. ಇಬ್ಬರೂ ಅದಕ್ಕೆ ಸಬ್ಮಿಟ್ ಆದರೆ ಅದು ಕೆಲಸ ಮಾಡುತ್ತೆ. ಬಾಡಿಯ ಮೇಲೆ ಕೆಲಸ ಮಾಡಿ ಎಂಥ ಅಸಾಧ್ಯವಾದದ್ದನ್ನೂ ಆ ಕೆಲಸ ಮಾಡುತ್ತೆ. ಅಷ್ಟು ಶಕ್ತಿ ಈ ದೇಹದಲ್ಲಿ ನಾವು ಇಡೀ ದೇಹವನ್ನು ಶಕ್ತಿಮಯವಾಗಿ ಭಗವಂತನ ಅರ್ಪಿಸಿಕೊಂಡದ್ದರಿಂದ. ನಿಮಗೆ 2 ಇನ್ಸಿಡೆಂಟ್ ಹೇಳ್ತೇನೆ, ಸುಮ್ಮನೆ ಪ್ರಚಾರ ಮಾಡಬೇಡಿ, ಯಾಕಂದರೆ ಗೊತ್ತಿರಬೇಕು ಜನರಿಗೆ ಅನ್ನೋದಕ್ಕೋಸ್ಕರ. ಗುಲ್ಬರ್ಗಾದಲ್ಲಿ ಒಬ್ಬಳು ಹುಡುಗಿ, ಅವಳಿಗೆ 16-17 ವರ್ಷ, ಬಹಳ ಚುರುಕಾದ ಹುಡುಗಿ, ಕಾಲೇಜಿಗೆ ಹೋಗ್ತಾ ಇದ್ಲು, ಚೆನ್ನಾಗಿ ಕಲಿತಾ ಇದ್ಲು, ಒಳ್ಳೆ ಲಕ್ಷಣವಾದ ಹುಡುಗಿ, ಎಲ್ಲ ಸರಿ. ಇದ್ದಕ್ಕಿದ್ದ ಹಾಗೆ ಅವಳ 17ನೇ ವಯಸ್ಸಿನಲ್ಲಿ ನರ್ವಸ್ ಡೆಬಿಲಿಟಿ, ಕಣ್ಣು 2 ಹೋಯಿತು, ಕಣ್ಣು ಕಾಣಿಸುವುದಿಲ್ಲ. ಅವರ ತಂದೆ ಬ್ಯಾಂಕ್ ಮ್ಯಾನೇಜರು, ಅವರು ಚೆನ್ನೈಗೆ ಬಾಂಬೆಗೆ ಎಲ್ಲ ಕರ್ಕೊಂಡು ಹೋದ್ರು ಸ್ಪೆಷಲಿಸ್ಟ್ಗಳು, ಐ ಸ್ಪೆಷಲಿಸ್ಟ್ಗಳ ಹತ್ರ ತೋರಿಸ್ಲಿಕ್ಕೆ. ಅವರು ಹೇಳಿದರು, ನಥಿಂಗ್ ಕ್ಯಾನ್ ಬಿ ಡನ್. ಕ್ಯಾಟ್ರಾಕ್ಟ್ ಆಗಿದ್ರೆ ನಾವು ಆಪರೇಟ್ ಮಾಡಿ ತೆಗಿತೇವೆ. ಇನ್ನು ಏನಾದರೂ ಕಣ್ಣಿನ ನರಗಳಿಗೆ ಬ್ಲಡ್ ಸರ್ಕ್ಯುಲೇಟ್ ಆಗದಿದ್ದರೆ ಏನು ಮಾಡ್ಲಿಕ್ಕೆ ಬರುತ್ತೆ? ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಇನ್ನು ದೇವರ ಮೇಲೆ ಭಾರ ಹಾಕಿ ತನ್ನಷ್ಟಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆದರೆ ಕಣ್ಣು ಬರುತ್ತೆ, ಇಲ್ಲದೇ ಇದ್ರೆ ನಿಮ್ಮ ಮಗಳು ಲೈಫ್ ಲಾಂಗ್ ಬ್ಲೈಂಡ್ ಆಗಿ ಬದುಕಬೇಕಾಗತ್ತೆ ಅಂತ ಡಾಕ್ಟ್ರು ಹೇಳಿದರು. ಇದು ಒಂದು ವಿಷಯವೂ ನನಗೆ ಗೊತ್ತಿಲ್ಲ. ಅವ್ರು ನನ್ನನ್ನು ಮನೆ ಬಂದಿಂದ ಕರ್ಕೊಂಡು ಹೋದರು. ಆ ಮನೆ ನನ್ನನ್ನು ಕರ್ಕೊಂಡು ಹೋದರು. ನಾನು ಹೋದ ಕೂಡಲೇ ಆ ಹುಡುಗಿಯನ್ನು ನನ್ನ ಎದುರು ಕೂಡಿಸಿದ್ರು. ನನಗೆ ಏನೂ ಮುಂದೆ ಹಿಂದೆ ಏನೂ ವಿಷಯ ಗೊತ್ತಿಲ್ಲ. ಆ ಹುಡುಗಿಯನ್ನು ನನ್ನ ಎದುರು ಕೂಡಿಸಿದರು. ಏನು ಕಥೆ, ಯಾಕೆ ಈಕೇನು ಯಾಕೆ ಇಲ್ಲಿ, ಆಕೆ 2 ಕಣ್ಣು ಕಾಣೋದಿಲ್ಲ. ಹೌದಾ, ಅದಕ್ಕೆ ನೀವು ಕಣ್ಣಿನ ಡಾಕ್ಟರ್ ಹತ್ರ ತೋರಿಸಿ. ಎಲ್ಲ ಡಾಕ್ಟರ್ ಹತ್ರ ತೋರಿಸಿ ಆಯಿತು. ಯಾವ ಡಾಕ್ಟ್ರುಗಳು ಕೂಡ, ಯಾವ ಸ್ಪೆಷಲಿಸ್ಟುಗಳು ಕೂಡ ಕಣ್ಣನ್ನು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಏನಾದರೂ ಮಾಡಿ. ಐ ಸ್ಪೆಷಲಿಸ್ಟ್ಗಳು ಏನು ಮಾಡಲಿಕ್ಕೆ ಆಗೋದು, ಹೊಟ್ಟೆ ನಾನೇನು ಮಾಡಲಿಕ್ಕೆ ಬರುತ್ತೆ? ಕಡೆ ಹೇಳಿದೆ, ನೀವು ಕರೆದದ್ದಕ್ಕೋಸ್ಕರ ನಾನು ಧನ್ವಂತರಿ ಜಪ ಮಾಡ್ತೀನಿ. ಆದರೆ ಯಾವಾಗಲೂ ಒಂದು ಮೆಡಿಸಿನ್ನು, ಒಮ್ಮೆ ಜ್ವರ, ಒಂದು ಡೋಸ್ ಮದ್ದಿನಿಂದ ಗುಣ ಆಗುತ್ತಾ? 1 ವಾರ ತಗೋಬೇಕಾಗತ್ತೆ, ಕೆಲವು 2 ತಿಂಗಳು ತಗೋಬೇಕಾಗತ್ತೆ, ಕೆಲವು 6 ತಿಂಗಳು ಮೆಡಿಸಿನ್ ತಗೊಳ್ಬೇಕಾಗತ್ತೆ. ಹಾಗೆ ಒಂದು ಟಚ್ ಹೀಲ್ನಿಂದ ಗುಣ ಆಗುತ್ತೆ ಅಂತ ಭ್ರಮಿಸಬೇಡಿ. ನೀವು ಕರೆದದ್ದಕ್ಕೋಸ್ಕರ ನಾನು
ಮನಃಪೂರ್ವಕವಾಗಿ ಟಚ್ ಹೀಲ್ ಮಾಡಿ ಹೋಗ್ತೀನಿ. ಆದರೆ ಮುಂದಿನ ಟ್ರೀಟ್ಮೆಂಟಿನ ಜವಾಬ್ದಾರಿ ನೀವು ನೋಡ್ಕೋಬೇಕು. ಇದರಿಂದ ಗುಣ ಆಗುತ್ತೆ ಅಂತ ಮಾತ್ರ ನೀವು ಸುಮ್ಮನೆ ಕೊಡಬೇಡಿ ಅಂತ ಹೇಳಿದೆ. ನಾನು ಹೋದದ್ದಕ್ಕೆ ಅವರ ಸಮಾಧಾನಕ್ಕೋಸ್ಕರ ಟಚ್ ಹೀಲ್ ಮಾಡಿ ಬಂದೆ. ಮರುದಿವಸ ಆ ಹುಡುಗಿ ನನ್ನ ಕೋಣೆಗೆ ಒಬ್ಬಳೇ ನಡ್ಕೊಂಡು ಬಂದಿದ್ದಾಳೆ. ನನಗೆ ಹೇಗೆ ಬಂದಿ ಮಗು? ಇಲ್ಲ, ನನಗೆ ಕಾಣುತ್ತೆ ಇವತ್ತು. ನಿನ್ನೆ ನೀವು ಟಚ್ ಹೀಲ್ ಮಾಡಿ ಆದ ಮೇಲೆ ನನಗೆ ಬ್ಲರ್ ಆಗಿ ಕಾಣುತ್ತೆ. ರಸ್ತೆಯಲ್ಲಿ ಬರುವಾಗ ಯಾರೊಂದು ಗುರ್ತಾಗದಂತೆ ಎದುರಿನಲ್ಲಿ ಒಬ್ಬರು ಇದ್ದಾರೆ, ಮುಂಚೆ ಅದು ಯಾರೂ ಕಾಣ್ತಿರ್ಲಿಲ್ಲ ನನಗೆ. ಅದರಿಂದ ರಸ್ತೆಯಲ್ಲಿ ಜನ ಇದ್ದಾರೆ, ಗಾಡಿಯಲ್ಲಿ ನೋಡಿಕೊಂಡು ನಾನು ಬಂದೆ. ನೀವು ಒಂದು ಸರ್ತಿ ಟಚ್ ಹೀಲ್ ಮಾಡಿದ್ರೆ ನನಗೆ ಈಗ ಸೈಟ್ ಇಷ್ಟು ಚೆನ್ನಾಗಿ ಇಂಪ್ರೂವ್ ಆಯಿತು. ನೀವು ಇನ್ನೂ ಮಾಡಿದ್ರೆ ಪೂರ ಕಂಡು ಬರ್ತಿತ್ತು. ಅದು ಇನ್ನೂ ಮಾಡಿ ಇನ್ನು ಬಂದದನ್ನು ಕೂತ್ಬಿಟ್ಟಿದೆ ಆ ಹುಡುಗಿ. ನೆಕ್ಸ್ಟ್ ಡೇ ಮತ್ತೆ ನಾನು ಟಚ್ ಹೀಲ್ ಮಾಡಿ ಕಳಿಸಿದೆ. ಆಮೇಲೆ ನನಗೆ ಗೊತ್ತಿಲ್ಲ, ನಾನು ಆಮೇಲೆ ಆ ಹುಡುಗಿ ಬಗ್ಗೆ ಏನೂ ವಿಚಾರಿಸಲಿಲ್ಲ. ಹೆಚ್ಚಿನ ಮಟ್ಟಿಗೆ ಈಗ ಚೆನ್ನಾಗಿದ್ದಾಳೆ ಅವಳು. ಇದು 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 ವೈದ್ಯಶಾಸ್ತ್ರದಿಂದ ಮಾಡಲಿಕ್ಕೆ ಆಗದೇ ಇದ್ದದ್ದನ್ನು ಅಂಗೈ ಮಾಡಬಹುದು. ಇದನ್ನೇ ಮೆಸ್ಮರ್ ಹೇಳಿದ್ದು. ದರ್ ಇಸ್ ಓನ್ಲಿ ಮೆಡಿಸಿನ್ ಅಂಡ್ ದರ್ ಇಸ್ ಓನ್ಲಿ ಡಿಸೀಸ್ ಅಂಡ್ ದರ್ ಇಸ್ ಓನ್ಲಿ ಒನ್ ಮೆಡಿಸಿನ್. ಡಿಸೀಸ್ ಅಂದರೆ ನಮ್ಮಲ್ಲಿ ಪ್ರಾಣಶಕ್ತಿಯ ಕೊರತೆ, ನಮ್ಮಲ್ಲಿ ದ ವಾಂಟ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್. ಅದನ್ನು ನಾವು ಕೈಯಿಂದ ಸಪ್ಲೈ ಮಾಡಿದರೆ ಯಾವ ಕಾಯಿಲೆಯೂ ಗುಣ ಆಗುತ್ತೆ. ಯಾರ ಕೈಯಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಸ್ ಇಲ್ಲ ಆ ಡಾಕ್ಟರ್ ಏನು ಮದ್ದು ಕೊಟ್ಟರು ಗುಣ ಆಗೋಲ್ಲ ಅಂತ ಹೇಳ್ತಾನೆ. ಗುಣ ಆಗೋದೇ ಈ ಕೈಯ ಶಕ್ತಿಯಿಂದ. ಅದನ್ನು ನಮ್ಮಲ್ಲಿ ಹಿಂದೆ ಹೇಳ್ತೇನೆ, ಆ ಡಾಕ್ಟರ್ ಕೈ ಗುಣ ಒಳ್ಳೆಯದು. ಇದು ಸೈಂಟಿಫಿಕ್. ಕೈಯಲ್ಲಿ ಆ ರೇಸ್ ಇಲ್ಲದೇ ಇದ್ದರೆ, ರೇಸ್ ಇಲ್ಲದೇ ಇರಬೇಕಾದ್ರೆ ಏನು ಮಾಡಬೇಕು? ಏನು ಕುಡಿಬೇಕು? ಸಿಗರೇಟ್ ಸೇರಬೇಕು, ತನ್ನಷ್ಟಕ್ಕೆ ಹೋಗುತ್ತೆ. ಆಲ್ಕೋಹಾಲಿಕ್ ಡ್ರಿಂಕ್ಸು ಮತ್ತು ಸಿಗರೇಟ್ ಸ್ಮೋಕ್ ಮಾಡಿದರೆ ಅವರ ಕೈಯಲ್ಲಿ ಏನೂ ಪ್ರಾಣಿಕ್ ಫೋರ್ಸ್ ಇರೋದು. ಇದೆಲ್ಲ ಎಕ್ಸ್ಪೆರಿಮೆಂಟ್ನಿಂದ ಸಿದ್ಧವಾದ ಸಂಗತಿಗಳು. ಇದು ಯಾವುದೋ ನಂಬಿಕೆಗಳು, ಪುರಾಣದ ಹೇಳಿಕೆಗಳಲ್ಲ. ಇನ್ನೊಂದು ಹೇಳಬೇಕು ನಿಮಗೆ, ಎಲ್ಲ ಇಂಥ ತುಂಬ ಉಂಟು ಕಥೆ. ಎಲ್ಲ ಕಥೆ ನಾನು ಹೇಳ್ತಾ ಹೋಗಲ್ಲ ಸುಮ್ಮನೆ, ಯಾಕಂದರೆ ತುಂಬ ಯಾವುದು ಮೆಡಿಕಲ್ ಸೈನ್ಸಿಗೆ ಅಸಾಧ್ಯವಾದದ್ದನ್ನು ಈ ಟಚ್ ಹೀಲ್ ಹೇಗೆ ಮಾಡ್ತದೆ ಅನ್ನೋದನ್ನು. ಬೆಳಗಾಂನಲ್ಲಿ ಒಬ್ಬಳು ಹೆಂಗಸು, ನಾನು ಉಡುಪಿಯಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡ್ತಾ ಇದ್ದೆ. ಆಗ ಹೆಣ್ಮಗಳು ಬೆಳಗಾಂನಿಂದ ಉಡುಪಿ ಬಂದಳು. ಬಂದರೆ 104 ಡಿಗ್ರಿ ಜ್ವರದಲ್ಲೇ ಬಂದಿದ್ದಾಳೆ. ವಿಪರೀತ ಜ್ವರ. ಯಾಕೆ ಬಂದಿ? ಅವಳು ಹೇಳಿದ್ದು, ನಾನು ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸಿದೆ. ಅವರು ಹೇಳಿದರು, ನಿನಗೆ ಕ್ಯಾನ್ಸರ್ ಇದೆ, ಇಮಿಡಿಯೇಟ್ ಆಪರೇಷನ್ ಮಾಡಬೇಕು, ಇಲ್ಲದಿದ್ದರೆ ಸಾಯ್ತೀಯ. ಅವಳು ಹೇಳು, ನನಗೆ ಆಪರೇಷನ್ ಮಾಡಿಸಿಕೊಳ್ಳುವಷ್ಟು ದುಡ್ಡಿಲ್ಲ. ನನ್ನ ಗಂಡ ಬಸ್ ಕಂಡಕ್ಟ್ರು, ಆಪರೇಷನ್ ಮಾಡಲಿಕ್ಕೆ ಲಕ್ಷಾಂತರ ರೂಪಾಯಿ ಕೊಡೋದಕ್ಕೆ ದುಡ್ಡಿಲ್ಲ. ಎರಡನೇ, ನನಗೆ ಆಪರೇಷನ್ ಮಾಡಿಸಿಕೊಳ್ಳುವ ಇಷ್ಟವೂ ಇಲ್ಲ. ಆದ್ದರಿಂದ ನಾನು ಬದುಕಿದಷ್ಟು ದಿವಸ ನಿಮ್ಮ ಪಾಠ ಕೇಳೋದು ಕೃಷ್ಣನ ಸನ್ನಿಧಿಯಲ್ಲಿ ಸಾಯ್ಲಿಕ್ಕೆ ಬಂದದ್ದು ಅಂತಲ್ಲ. ಸಾಯಬೇಕು ಅಂತ ನಾನು ಆನಂದವಾಗಿ ಸಾಯ್ತೀನಿ. ನಾನು ಬಂದದ್ದೇ ಸಾಯಬೇಕು. ನನಗೆ ಬದುಕು ಆಸೆ ತೊರೆದೇ ಬಂದಿದ್ದೇನೆ. ನಾನು ಬದುಕಿದಷ್ಟು ದಿವಸ ಪಾಠ ಕೇಳಿಕೊಂಡಿರ್ತೀನಿ. ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡ್ತಾ ಇದ್ದೆ ನಾನು, ಅದನ್ನು ಕೇಳ್ಕೊಂಡಿರ್ತೀನಿ. ಮತ್ತೆ ಕೃಷ್ಣನ ಸನ್ನಿಧಿಯಲ್ಲಿ ಸಾಯ್ತೀನಿ. ಯಾಕೋ ಏನೋ ಒಂದು ಮಾತು ನನ್ನ ಬಾಯಿಂದ ಬಂತು, ನೀನು ಯಾಕೆ ಸಾಯಬೇಕು? ನಿನಗೆ ಆಪರೇಷನ್ ಮಾಡದೆ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ ಹೇಳಿದೆ ನಾನು. ಆಶ್ಚರ್ಯ ಆಯಿತು ಅವಳಿಗೆ. ತಕ್ಷಣ ಅವಳ ಮುಖದಲ್ಲಿ ಒಂದು ನಗು ಬಂತು. ಖಂಡಿತ ಗುಣ ಆಗುತ್ತಾ? ಖಂಡಿತ ಗುಣ ಆಗುತ್ತಪ್ಪ. ನೀನು ಗುಣ ಆಗುತ್ತೆ, ನೀನು ಗುಣವಾಗಿ ವಾಪಸ್ ಹೋಗ್ತೀಯಾ, ನಿನಗೆ ಎಂದೂ ಆಪರೇಷನ್ ಅಗತ್ಯ ಇಲ್ಲ. ಇಲ್ಲ, ಡೆವಲಪ್ಡ್ 4th ಸ್ಟೇಜ್ ಮಲಿಗ್ನೆನ್ಸಿ ಅಂತ ಹೇಳಿದ್ದಾರೆ ಅವರು. ಅದು ಯಾವ ಸ್ಟೇಜ್ ಆದರೂ ಸರಿಯೇ, ಭಗವಂತನಿಗೆ ಸ್ಟೇಜ್ ಇಲ್ಲ, ಅದು ಎಲ್ಲ ಡಾಕ್ಟರ್ಗಳಿಗೆ. ಯಾವ ಸ್ಟೇಜ್ ಆದರೂ ಸರಿಯೇ ನಿನಗೆ ಗುಣ ಆಗುತ್ತೆ ಅಂತ ಹೇಳಿದೆ. ಯಾಕೆ ಹೇಳಿದೆ ನನಗೆ ಗೊತ್ತಿಲ್ಲ, ಅದು ಕೃಷ್ಣ ನುಡಿಸಿದ್ದಷ್ಟೇ. ನಾನು ಇಷ್ಟು ಕಾನ್ಫಿಡೆನ್ಸ್ನಿಂದ ಅವತ್ತು ಹೇಳಿದ್ದೇನೆ, ನಿನಗೆ ಗುಣ ಆಗುತ್ತೆ, ಹೋಗು. ದಿನ ಬಂದು ಅವಳು 15 ದಿವಸ ಪಾಠ ನಡೀತಾ ಇತ್ತು. 15 ದಿವಸ 1 ತಿಂಗಳು ಆಯಿತು. 1 ತಿಂಗಳು ಇದ್ಲು ಅವಳು. ಫಸ್ಟ್ ಡೇ ಬಂದು ಟಚ್ ಹೀಲ್ ಮಾಡಿದೆ. ಟಚ್ ಹೀಲ್ ಮಾಡಿದ ಮಾರನೇ ದಿವಸದಿಂದ ಅವಳ ಹೆಲ್ತ್ ನಾರ್ಮಲ್ ಆಯಿತು. ಆಮೇಲೆ ಇದ್ದ 1 ತಿಂಗಳು ಅವಳೇ ಎಲ್ಲರಿಗೂ ಕಾಫಿ ತಿಂಡಿ ಮಾಡಿಕೊಡೋದು. ಬಹಳ ಆಕ್ಟಿವ್ ಆಗಿದ್ದು, ಜ್ವರ ಇಲ್ಲ, ತುಂಬ ಖುಷಿ. ಯಾಕಂದರೆ ಒಂದು ಸೈಕೋಥೆರಪಿ ಆಯ್ತಲ್ಲ, ನಿನಗೆ ಗುಣ ಆಗುತ್ತೆ ಅಂತ ಹೇಳಿದ ತಕ್ಷಣ ಅವಳು ಇಡೀ ಚಲನವಲ್ಲೇ ಆ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಯಿತು. ಬಹಳ ಮುಖ್ಯವಾಗಿ ನಾವು ಮಾಡಬೇಕಾದ್ದು ಸೈಕೋಥೆರಪಿ ಅಂದರೆ ಪೇಷಂಟಿಗೆ ಧೈರ್ಯ ತುಂಬಿಸುವುದು. ಹೋದ ಕೂಡಲೇ ದಿಸ್ ಈಸ್ ಸಸ್ಪೆಕ್ಟೆಡ್ ಕ್ಯಾನ್ಸರ್ ಹೇಳಲಿಕ್ಕೆ ಬರೋಲ್ಲ ಅಂತ ಹೇಳಿಬಿಟ್ರೆ ಅವ್ರಿಗೆ ಬರದಿದ್ದು ಕಾಯಿಲೆ ಶುರುವಾಗ್ಬಿಡುತ್ತೆ. ಆದ್ದರಿಂದ ಮೊದಲು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಬೇಕು. ಅದನ್ನು ನಾನು ಪ್ರಾಯ ನನ್ನ ಮಾತಿನಿಂದ ಆ ಕಾನ್ಫಿಡೆನ್ಸ್ ಬಂತವಳಿಗೆ, ನಿನಗೆ ಗುಣ ಆಗುತ್ತೆ ಹೇಳಲ್ಲ. ಶಿ ವಾಸ್ ವೆರಿ ಆಕ್ಟಿವ್. 1 ತಿಂಗಳು ಪೂರ್ತಿ ಚಟುವಟಿಕೆ ಅಂದರೆ ಎಲ್ಲರಿಗೂ ಕಾಫಿ ತಿಂಡಿ ಮಾಡೋದು. ಇಡೀ ಆ ಗ್ರೂಪಿನಲ್ಲಿ ಪಾಠಕ್ಕೆ ಬಂದ ಶಿಷ್ಯರ ಗುಂಪಿನಲ್ಲೇ ಹೆಚ್ಚು ಆಕ್ಟಿವ್ ಆಗಿದ್ಲು. ಬಹಳ ಖುಷಿ ಲವಲವಿಕೆಯಿಂದ ಇದ್ಲು. 1 ತಿಂಗಳ ನಂತರ
ಅವಳು 1 ತಿಂಗಳು ಟಚ್ ಮಾಡಿದೆ. ಸುಮ್ಮನೆ ದೇವರು ಪ್ರಾರ್ಥನೆ ಮಾಡಿ, ಈ ಹೆಣ್ಮಗಳಿಗೆ ಒಳ್ಳೇದು ಮಾಡು. ಆಮೇಲೆ ಹೇಳಿದೆ, ನೀನು ಬೆಳಗಾವಿಗೆ ಹೋಗಿ ಇನ್ನೊಮ್ಮೆ ಸ್ಕ್ಯಾನಿಂಗ್ ಮಾಡಿಸು. ಯಾಕಂದ್ರೆ ಅವರು ಹೇಳಿದ್ರು ಡೆವಲಪ್ಡ್ ಸ್ಟೇಜ್ನಲ್ಲಿದೆ ಮಲಿಗ್ನೆನ್ಸಿ, ಇದು ಇಮಿಡಿಯೇಟ್ ಆಪರೇಷನ್ ಮಾಡಬೇಕು ಅಂತ ಹೇಳಿದವರು, ಇನ್ನೊಮ್ಮೆ ಮಾಡಿಸು ಅಂತ. ಅಲ್ಲಿ ಹೋಗಿ ಮಾಡಿಸಿದ ಮೇಲೆ ನನಗೆ ಪತ್ರ ಬರೆದಿದ್ದಾಳೆ. ಡಾಕ್ಟರ್ ಹೇಳಿದರು, ನೋ ಸಿಂಪ್ಟಮ್ ಆಫ್ ಕ್ಯಾನ್ಸರ್ ಎಟ್ ಆಲ್. ಈಗಲೂ ಆ ಹೆಣ್ಮಗಳಿದ್ದಾಳೆ, ಅತ್ಯಂತ ಆರೋಗ್ಯವಂತರಾಗಿದ್ದಾಳೆ, ಏನೂ ಮಾಡಲಿಲ್ಲ, ಯಾವ ಟ್ರೀಟ್ಮೆಂಟು ಮಾಡಲಿಲ್ಲ. ಆಕೆ ತುಂಬಾ ಆರೋಗ್ಯವಂತರಾಗಿದ್ದಾಳೆ. ಈಗ ಕ್ಯಾನ್ಸರ್ನ ಲವಲೇಶೂ ಅವಳಲ್ಲಿಲ್ಲ. ಅಲ್ಲ, ಇದೆಲ್ಲ ನಮ್ಮ ಅಂಗೈಯಲ್ಲಿ ಇರತಕ್ಕಂತಹ ಶಕ್ತಿಯನ್ನು ಕಳ್ಕೊಂಡು ನಾವು ಯಂತ್ರಾಧೀನರಾಗಿ ಬದುಕುತ್ತಾ ಇದ್ದೇವೆ. ಅಂದರೆ ಇದು ಅದಕ್ಕೋಸ್ಕರ ಇದೆಲ್ಲ ಮಾಡಬಹುದು. ಮಂತ್ರದಿಂದ ಎನರ್ಜಿಯನ್ನು ಬಳಸಿಕೊಂಡು ಅದನ್ನು ಯಾರಿಗೂ ಬೇಕಾದರೆ ಕೊಡಬಹುದು. ಇಂಥ ಅನೇಕ ಎಕ್ಸ್ಪೆರಿಮೆಂಟ್ಗಳು ನನ್ನ ಕೈಯಲ್ಲಿ ಭಗವಂತ ಮಾಡಿಸಿದ್ದಾನೆ. ಯಾರಿಗಾರ ಅಪೇಕ್ಷೆ ಇದ್ದರೆ ಏಕಾಂತದಲ್ಲಿ ಬಂದರೆ ಇಂಥ 100 ಇನ್ಸಿಡೆಂಟ್ಗಳನ್ನು ನಾನು ಹೇಳಬಲ್ಲೆ, ಸಭೆಯಲ್ಲಿ ಬೇಡ. ಹೀಗೆ ನ್ಯಾಸದಿಂದ ಆಯಿತು. ಕೈಯಿಂದ ಯಾಕೆ ಮಾಡಬೇಕು ಅಂದರೆ, ಕೈಯಲ್ಲಿ ಪೂರ್ತಿ ಎನರ್ಜಿ ನೀರು ಲೀಕ್ ಆಗೋದು ಕೈಯಲ್ಲಿ. ಅದರಿಂದ ಮತ್ತೆ ಕೈಗೆ ವಿಶಿಷ್ಟ ಶಕ್ತಿ ಆಧಾನ ಅಂದರೆ ಆ ಎನರ್ಜಿ ಲೀಕ್ ಆದರೂ ಕೂಡ ಆ ಶಕ್ತಿ ಒಳಗಿನಿಂದ ಹ್ರಾಸ ಆಗಬಾರದು. ಅದಕ್ಕೋಸ್ಕರ ಅಂಗನ್ಯಾಸ ಆದಮೇಲೆ ಕರನ್ಯಾಸ. ಹೇಳ್ತಾರೆ, ಕರನ್ಯಾಸಂ ತತಃ ಕುರ್ಯಾತ್ ದ್ವಾದಶಾಕ್ಷರ ವಿದ್ಯೆಯ. ಆಮೇಲೆ ಕರನ್ಯಾಸ ಮಾಡಬೇಕು. ಬೆರಳಿನ ಮೂಲೆಗೆ ಎಲ್ಲಕ್ಕಿಂತ ಹೆಚ್ಚು ಅಪಾಯಕಾರಿಯಾಗಿದ್ದು ಬೆರಳಿನ ತುದಿ. ಅದು ಎನರ್ಜಿಯನ್ನು ಕೆಳಗೆ ಕಳಿಸುವಂಥದ್ದು ಅಷ್ಟೇ ಅಲ್ಲ, ನಮ್ಮ ಉಗುರು ಮತ್ತು ಬೆರಳಿನ ನಡುವಿನ ರೋಗಗಳನ್ನು ಒಳಕ್ಕೆ ಕಳಿಸುವಂಥದ್ದು ಅದೇ. ಅಲ್ಲಿ ಶಕ್ತಿಪಾತ ಮಾಡಿ ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಕರನ್ಯಾಸಂ ತತಃ ಕುರ್ಯ. ಅದಕ್ಕೆ ಯಾವುದು? ದ್ವಾದಶಾಕ್ಷರ ವಿದ್ಯೆಯ. ಓಂ ನಮೋ ಭಗವತೆ ವಾಸುದೇವಾಯ. ಈ 12 ಅಕ್ಷರಗಳಿಂದ ಕರನ್ಯಾಸ. ಏನು ಮಾಡೋದು? ನಮಗೆ 10 ಬೆರಳಿರೋದು 12 ಅಕ್ಷರ ಏನು ಮಾಡಬೇಕು? ಅದಕ್ಕೆ ಹೇಳಿದರು, ಪ್ರಣವಾದಿ ಯಕಾರಾಂತಂ ಅಂಗುಲ್ಯ ಅಂಗುಷ್ಠ ಪರ್ವಸು. ಪ್ರಣವದಿಂದ ಓಂ ಯಕಾರದ ತನಕ, ಓಂ ನಮೋ ಭಗವತೆ ವಾಸುದೇವಾಯ 12. ಪ್ರಣವಾದಿ ಯಕಾರಾಂತಂ ಅಂಗುಲ್ಯ ಅಂಗುಷ್ಠ ಪರ್ವಸು. ಮೊದಲು ಅಂಗುಲಿಯ ತುದಿಗಳಿಗೆ, ಇಡೀ ಬೆರಳಿಗೆ ಮಾಡಬಹುದು. ಇದು ಓಂ ನಂ ಮೋಂ ಭಂ ಗಂ ವಂ ತೇಂ ವಾಂ ಆಯಿತು. ಈ ಎಲ್ಲ ಬೆರಳುಗಳು ಪ್ರೊಟೆಕ್ಷನ್ ಆಯಿತು. ಇದು ಸ್ವಲ್ಪ ಕಾರವಾರ ಜಾಸ್ತಿ ಇದರದ್ದು. ಅದಕ್ಕೆ ಸುಂ ದೇಂ ವಾಂ ಯಂ. ಅಂಗುಷ್ಠ ಪರ್ವದಲ್ಲಿ 2 ಕಡೆಯೂ ಕೂಡ ಹೀಗೆ 8, 4, 12 ಸ್ಥಾನಗಳಲ್ಲಿ ಆ ಕರನ್ಯಾಸ ಮಾಡಿದರೆ ಕೈಯಿಂದ ಎನರ್ಜಿ ವೇಸ್ಟ್ ಆಗೋದು ಉಳಿತದೆ. ಮತ್ತು ಕೈಯಿಂದ ಬೇರೆ ಹೊರಗಿನಿಂದ ದುಷ್ಟಶಕ್ತಿ, ಅದು ರೋಗಾಣುಗಳು ದೇಹದೊಳಗೆ ಪ್ರವೇಶ ಮಾಡೋದನ್ನ ಇಲ್ಲತ್ತೆ. ಇಲ್ಲಿಗೆ ಪೂರ್ತಿ ಪ್ರೊಟೆಕ್ಷನ್ ಆಯಿತು. ಅಂಗುಲ್ಯ ಅಂಗುಷ್ಠ ಪರ್ವಸು. ಪ್ರಣವಾದಿ ಯಕಾರಾಂತಂ ಅಂಗುಲ್ಯ ಅಂಗುಷ್ಠ ಪರ್ವಸು.